ಬೇಲಿಗೆ ಎದ್ದು ಹೊಲಮೈದ ಕಥೆ ಇದು. ಜನರಿಗೆ ನ್ಯಾಯ ಕೊಡಿಸಬೇಕಾದ ಖಾಕಿಗಳೇ ಜನರ ರಕ್ತ ಹೀರುವ ಜಿಗಣೆಯಾಗಿದ್ದಾರೆ. ಹಣ ಕೊಟ್ರೆ ಸಾಕು ಫೇಕ್ ಸಹಿ ಮಾಡಿ ಫೋರ್ಜರಿ ಕೇಸ್ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಮಾಡಿದ ಗನ್ನಂಧಾರಿ ಕೆಲಸ ಆದ್ರೂ ಎಂಥದ್ದು ಗೊತ್ತಾ? ನೀವೇ ನೋಡಿ. ಫೋರ್ಜರಿ ಸಹಿ ಮಾಡಿ ಎಫ್ಐಆರ್ ಆರೋಪ. ಇನ್ಸ್ಪೆಕ್ಟರ್ ಪಿಎಸ್ಐಗೆ ಎದುರಾಯಿತು ಸಂಕಷ್ಟ. ಇದು ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ನಡೆದಿದ್ದ ಕರ್ಮಕಾಂಡದ ಸ್ಟೋರಿ. ಇಲ್ಲಿ ಹಣ ಕೊಟ್ಟರೆ ಸಾಕು ಫೋರ್ಜರಿ ಮಾಡಿ ಕೇಸ್ ದಾಖಲು ಮಾಡ್ತಾರೆ. ಇದೇ ಕುಕೃತ್ಯಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಪಿಎಸ್ಐಗೆ ಈಗ ಸಂಕಷ್ಟ ಎದುರಾಗಿದೆ. ಸಿವಿಲ್ ಡಿಸ್ಪ್ಯೂಟ್ ವ್ಯವಹಾರ ಸಂಬಂಧ ದೂರುದಾರನ ಸಹಿ ಫೋರ್ಜರಿ ಮಾಡಿ ಎಫ್ಐಆರ್ ರೆಡಿ ಮಾಡಿದ್ದ ಇನ್ಸ್ಪೆಕ್ಟರ್ ವಿಶ್ವನಾಥ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಇದೀಗ ತಗಲಾಕೊಂಡಿದ್ದಾರೆ. ಹೀಗಾಗಿ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಸರ್ಜಾಪುರ ಬಳಿಯ ಚಂಬೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 48/2 ಜಮೀನಿನ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟದ ಆರೋಪವಿತ್ತು. ಈ ಸಂಬಂಧ ವೆಂಕಟೇಶ್ ಅನ್ನೋರಿಂದ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟದ ಆರೋಪ ಇತ್ತು. ಇದೇ ವಿಚಾರಕ್ಕೆ ರುದ್ರಪ್ಪ ಅನ್ನೋರಿಂದ ದೂರು ಪಡೆದು ಎಫ್ಐಆರ್ ದಾಖಲಿಸಲಾಗಿತ್ತು. ದೂರು ಪಡೆದಾಗ ರುದ್ರಪ್ಪ ಅನ್ನೋರ ಹೆಸರಿನಲ್ಲಿ ನಕಲಿ ಸಹಿ ಮಾಡಲಾಗಿತ್ತು. ಇದೇ ಎಫ್ಐಆರ್ ಪ್ರಶ್ನಿಸಿ ವೆಂಕಟೇಶ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಸೂಚನೆಯಂತೆ ಸಿಐಡಿ ತಂಡ ತನಿಖೆ ನಡೆಸಿದಾಗ ಟೆಕ್ನಿಕಲ್ ಎವಿಡೆನ್ಸ್ ಹಾಗೂ ಠಾಣೆಯಲ್ಲಿ ಇದ್ದ ಸಿಸಿ ಕ್ಯಾಮೆರಾ ಪರಿಶೀಲನೆ ವೇಳೆ ಸತ್ಯ ಬಯಲಾಗಿದೆ. ಇನ್ನು ನಕಲಿ ಸಹಿ ಮಾಡಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಸಿಐಡಿ ತನಿಖೆ ನಡೆಸಿ ಹೈಕೋರ್ಟ್ಗೆ ವರದಿ ನೀಡಿತ್ತು. ಸದ್ಯ ಸಿಐಡಿ ವರದಿ ಬೆನ್ನಲ್ಲೇ ಇನ್ಸ್ಪೆಕ್ಟರ್ ವಿಶ್ವನಾಥ್ ಹಾಗೂ ಪಿಎಸ್ಐಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. ಅದೇನೇ ಹೇಳಿ, ಕಂಡವರ ಜಮೀನಿಗೆ ಕಣ್ಣು ಹಾಕಿ ಹಣ ದೋಚಲು ಸ್ಕೆಚ್ ಹಾಕಿದ್ದ ಪೊಲೀಸರಿಗೆ ತಕ್ಕ ಶಾಸ್ತಿಯಾಗಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.